ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಏನಪ್ಪ ಅಂತಂದರೆ ಭಾಳಷ್ಟು ಜನ ನನಗೆ ಸ್ಪೆಷಲ್ ಆಗಿ ಅದರಲ್ಲೂ ಕೂಡ BPT, BPO ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ ಸ್ಟೂಡೆಂಟ್ಸು ಆ್ಯಂಡ್ ಹಾಗೆ BS ನರ್ಸಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಕೂಡ ಮಾತಾಡ್ತೀನಿ. ಪ್ಯೂರ್ಲಿ ಈ ಒಂದು ಸ್ಟೂಡೆಂಟ್ಸ್ಗೆ ಮಾತ್ರ ಈ ವಿಡಿಯೋ ಆಗಿರ್ತದೆ. ಸೊ ಹಂಗಾಗಿ ಬೇರೆ ಯಾರಾದರೂ ಕೋರ್ಸಸ್ ನೋಡ್ತಂದರೆ ಈ ವಿಡಿಯೋ ಸ್ಕಿಪ್ ಮಾಡ್ಕೋಬೋದು. ಸರಿ, ಇವಾಗ ಏನಪ್ಪ ಅಂತಂದರೆ BS ನರ್ಸಿಂಗ್ದವ್ರಿಗೆ ಆಮೇಲೆ ಮಾತಾಡ್ತೀನಿ. ಫಸ್ಟ್ಗೆ ಏನಪ್ಪ ಅಂತಂದರೆ BPT, BPO ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಕೇಳಿಬಿಡ್ತೀನಿ. ವಿಷಯ ಏನಪ್ಪ ಅಂತಂದರೆ ಈ ಒಂದು BPT, BPO ಆ್ಯಂಡ್ ಅಲೈಡ್ ಹೆಲ್ತ್ ಸ್ಟೂಡೆಂಟ್ಗೆ ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಆಪ್ಷನ್ ಎಂಟ್ರಿ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರಿ. ಇವಾಗ ಆಪ್ಷನ್ ಎಂಟ್ರಿ ಅಂತೂ ಎಲ್ಲನೂ ಕೂಡ ಸ್ಟಾರ್ಟ್ ಆಗಿದ್ದಾವೆ. ಲೈಕ್ ಇಂಜಿನಿಯರಿಂಗ್, BS ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಡಿ ಆ್ಯಂಡ್ B.Pharm ಎಲ್ಲನೂ ಕೂಡ ಸ್ಟಾರ್ಟ್ ಆಗಿದ್ದಾವೆ. ಬಟ್ ರಿಮೈನಿಂಗ್ ಸ್ಟೂಡೆಂಟ್ಸ್ ಅಂತಂದರೆ ಇವಾಗ ನ್ಯಾಚುರೋಪತಿ ಯೋಗನೂ ಕೂಡ ಸ್ಟಾರ್ಟ್ ಆಗಿದ್ದಲ್ಲ, ಅದನ್ನು ಕೂಡ ಈಗ ಸ್ಟಾರ್ಟ್ ಆಗಿದೆ. ಓಕೆ, ಸದ್ಯಕ್ಕೆ ಉಳಿದಿರೋದು ಯಾರಪ್ಪ ಅಂತಂದರೆ ಈಗ AHS, BPT, BPO ಈ ಒಂದು ಸ್ಟೂಡೆಂಟ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದಂದರೆ ನೋಡಿರಿ, ನಿಮಗೆ KCET ರ್ಯಾಂಕ್ ಅಂತರೂ ಇಲ್ಲ. ಓಕೆ, ಅಂತಂದರೆ ನಿಮಗೆ KCET ರ್ಯಾಂಕ್ ಕೊಟ್ಟರೆ ಅದು ಬೇಸ್ಡ್ ಆನ್ ಯುವರ್ PUC ಪರ್ಸೆಂಟೇಜ್ ಏನಿದೆಯೋ ಆ PUC ಪರ್ಸೆಂಟೇಜ್ ಮೇಲೆ ನಿಮ್ಗೊಂದು ರ್ಯಾಂಕನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಓಕೆ, ಅದು ನೋಡಿಲ್ಲ ಅಂತಂದರೆ ಇನ್ನೂ ಕೂಡ ನಿಮಗೆ AHS, BPT ಆ್ಯಂಡ್ BPOದವರಿಗೆ ಇನ್ನೂ ಕೂಡ ರ್ಯಾಂಕ್ ನೋಡ್ಕೊಂಡಿಲ್ಲ ಅಂತಂದರೆ ಒಂದು ಯಾವ ರೀತಿ ನೋಡ್ಕೊಳ್ಳೋದು ಅಂತಂದರೆ, ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ಜಸ್ಟ್ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಒಂದು ಪಿನ್ ಮಾಡಿದ್ದೀನಿ, ವಿಡಿಯೋ ನೋಡ್ಕೋರಿ. ಅದು ಕಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲದೂ ಕೂಡ ಒಂದು ಕಡೆ ಇರ್ತದೆ, ನೋಡ್ಕೋರಿ. ಸಪ್ರೇಟಾಗಿ ನಿಮಗೆ ಒಂದು ರ್ಯಾಂಕ್ದು ಒಂದು PDF ಬಿಟ್ಟಿದ್ರು, ಅದು ನೋಡ್ಕೊಂಡಿರ್ತೀರ ಅನ್ಕೊತೀನಿ. ಅದಾದ ನಂತರ ಇವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಯಾವಾಗ ಆಗುತ್ತಪ್ಪ ಅಂತಂದರೆ ನೋಡಿರಿ, ಹೋದ ವರ್ಷ ಅಂತೂ ಏನಾಗಿದೆ ಅಂತಂದರೆ ಸಪ್ರೇಟಾಗಿ ನಡೆದತ್ತ. KCETಲೇ ನಡೆದತ್ತ. ಬಟ್ ಏನಪ್ಪ ಅಂತಂದರೆ ಈ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಏನು ನಡೀತಾ ನೋಡಿರಿ KCETದು, ಅದರಲ್ಲಿ ನಡೀತಿಲ್ಲ. ಸಪ್ರೇಟಾಗಿ ನಿಮಗೆ ಕೌನ್ಸಿಲಿಂಗ್ ಅಂದರೆ ಅಪ್ಲಿಕೇಶನ್ ಸಪ್ರೇಟ್ ಅಲ್ಲ. ಓಕೆ, ಕೇಳ್ತಾರೆ ಮತ್ತು ಸಪ್ರೇಟ್ ಅಪ್ಲಿಕೇಶನ್ ಹಾಕ್ಬೇಕಂತ. ನೋ, ಅಪ್ಲಿಕೇಶನ್ ಸಪ್ರೇಟ್ ಅಲ್ಲ. ನಿಮಗೋಸ್ಕರ ಏನು ಮಾಡ್ತಾರೆ, ಮೇ ಬಿ ಮತ್ತೊಂದು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಬಿಡ್ತಾರೆ. ಓಕೆ, ಇವಾಗ ವೆರಿಫಿಕೇಷನ್ ಸ್ಲಿಪ್ನ ಬಿಟ್ಟು ಇನ್ನೊಂದು ಮತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಅಂತ ಮತ್ತು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅದನ್ನೆಲ್ಲನೂ ಕೂಡ ಸಪ್ರೇಟಾಗೆ ಬಿಡ್ತಾರೆ. ಅಂತಂದರೆ ಈಗ ಯಾವ ರೀತಿ ಎಲ್ಲನೂ ಕೂಡ ಇಂಜಿನಿಯರಿಂಗ್ದವರು, BS ನರ್ಸಿಂಗ್ದವರು ಎಲ್ಲರೂ ಯಾವ ರೀತಿ ಮಾಡ್ತಿದ್ದಾರೆ ನೋಡ್ರಿ ಈಗ ಆಪ್ಷನ್ ಎಂಟ್ರಿನ, ಅದೇ ರೀತಿ ಕೂಡ ನೀವು ಕೂಡ ಮಾಡಬೇಕಂತಂದರೆ ಸಪ್ರೇಟಾಗಿ ಕೌನ್ಸಿಲಿಂಗ್ ನಡೀತದೆ. ಅಂದರೆ ನಾವು ಇವಾಗ ಬೇರೆ ಕೋರ್ಸ್ಗೆ ಈಗ ಪಾರ್ಟಿಸಿಪೇಟ್ ಮಾಡಬಾರ್ದಾ? ಲೈಕ್ ಏನಪ್ಪ ಅಂತಂದ್ರೆ ಈಗ ನಾನು ಇವಾಗ ಅಂದರೆ ಅದು ಯಾವಾಗ ಬರುತ್ತೆ ಅಂತ ನಮಗೊಂದು ಕನ್ಫರ್ಮೇಷನ್ ಇಲ್ಲ. ಅಂತಂದರೆ ಮೇ ಬಿ ಈಗ ಸೆಕೆಂಡ್ ರೌಂಡಿಗೆ ಆ್ಯಡ್ ಮಾಡೋಕ್ಕೆ ಬಿಟ್ಟರೆ ಬೆಟರ್. ಓಕೆ, KCETಲಿ ಸೆಕೆಂಡ್ ರೌಂಡಲ್ಲಿ ನಿಮಗೂ ಕೂಡ ಚಾನ್ಸ್ ಕೊಟ್ಟರೆ ಬೆಟರ್. ಇಲ್ಲ ಅಂತಂದರೆ 3 ರೌಂಡ್ ಮುಗಿದಾದ ನಂತರ ಅಥವಾ ಸಪ್ರೇಟಾಗಿ ಕೌನ್ಸಿಲಿಂಗ್ ನಡೆದ್ರೆ ಈಗ ಇರುವಂಥ ಕೋರ್ಸ್ಗಳಿಗೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ಕಾಲೇಜ್ ಸಿಕ್ಕರೆ ಏನು ಮಾಡ್ತಾರೆ, ಲೈಕ್ ಇವಾಗ ಒಂದು ಯಾವುದೋ ಒಂದು ಕಾರ್ಡಿಯಾಲಜಿಸ್ಟ್ ಮಾಡ್ಬೇಕಂತ ಇದ್ದೀರಾ, ಮತ್ತು ಅವ್ರು ಡಯಾಲಿಸಿಸ್ ಮಾಡ್ಬೇಕಂತ ಇದ್ದೀರಾ AHSದವರು, ಅದರಲ್ಲಿ ನೀವು ಮಾಡ್ಬೇಕಂತ ಅಂದ್ಕೊಂಡು ಈಗ ಯಾವುದಾದ್ರೂ BS ನರ್ಸಿಂಗ್ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಕಾಲೇಜ್ ಸಿಗ್ತಪ್ಪ, ಅಡ್ಮಿಷನ್ ಚಾಯ್ಸ್ ಒನ್ ಕೊಟ್ಟು ಅಡ್ಮಿಷನ್ ಮಾಡಿಸ್ಕೊಂಡ್ರೆ ಮತ್ತೆ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರೋಲ್ಲ. ಅರ್ಥ ಮಾಡ್ಕೊರಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಈಗ ಈಗೇನು ಕೌನ್ಸಿಲಿಂಗ್ KCET ನಡೀತಾ ಇದೆ ನೋಡಿರಿ, ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇನ್ ಕೇಸ್ ಅಡ್ಮಿಷನ್ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಯಾವುದೂ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರೋಲ್ಲ. ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆಮೇಲೆ ನನಗೆ ಯಾವುದೋ ಒಂದು ಕಾಲೇಜ್ ಸಿಗದೆ ಹೋದರೆ ಚಾಯ್ಸ್ 4 ಕೊಟ್ಬಿಟ್ಟು ಹೊರಗಡೆ ಬಂದು ನೆಕ್ಸ್ಟು ಇಲ್ಲಿ ಯಾವುದಪ್ಪ BPT, BPO ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ ಏನು ನಡೀತದೆ ಕೌನ್ಸಿಲಿಂಗು, ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಓಕೆ, ಹಾಂ, ಅಂದರೆ ಇಲ್ಲಿ ಏನಾಗ್ತಿದೆ ಅಂತಂದರೆ ಸಪ್ರೇಟ್ ಕೌನ್ಸಿಲಿಂಗ್ ನಡೆದೈತೆ ಹೋದ ವರ್ಷ, ಈ ವರ್ಷವೂ ಕೂಡ ಅದೇ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ಅಂತಂದರೆ ಅವಾಗ ಕಾಲೇಜಸ್ ಆ್ಯಡ್ ಮಾಡೋಕ್ಕಂದ್ರೆ ಬರುತ್ತೆ. ಬಟ್ ಹೇಳೋಕ್ಕಾಗಲ್ಲ, ಅದು ಹೋದ ವರ್ಷದ್ದೇ ನಂಗೆ ಮೇ ಬಿ ಹೋದ ವರ್ಷದ ಥರನೇ ನಡಿಬೋದು. ಯಾಕಂತಂದರೆ ನಿಮಗೆ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬಿಟ್ಟರೆ ನಿಮ್ಮದು CET ರ್ಯಾಂಕ್ ಇಲ್ಲಲ್ವಾ, CET ರ್ಯಾಂಕ್ ಇಲ್ಲ, ನಿಮ್ಮ PUC ಪರ್ಸೆಂಟೇಜ್ ಮೇಲೆ ಒಂದು CET ರ್ಯಾಂಕ್ ಬಿಟ್ಟಾರೆ. ಸೊ ಹಂಗಾಗಿಬಿಟ್ಟು ನಿಮಗೆ ಸಮಸ್ಯೆ ಆಗುತ್ತೆ ಅವ್ರಿಗೆ ಹಂಗೆ ಮಾಡೋಕ್ಕೆ. ಹಂಗಾಗಿಬಿಟ್ಟು ನಿಮಗೆ ಎಷ್ಟು ಜನ ಒಂದು ಶೋನ ಮಾಡಿದ್ರು ನೋಡ್ರಿ, AHS, BPT, BPO ಮಾಡೋರಿಗೆ ಸಪ್ರೇಟಾಗಿ ಒಂದು ಕೌನ್ಸಿಲಿಂಗ್ ನಡೀತದೆ. ಸರಿ, ಈಗ ಒಂದಂತ ಅರ್ಥ ಆಯಿತು. ಅದಾದ ನಂತರ BS ನರ್ಸಿಂಗ್ ಸ್ಟೂಡೆಂಟ್ಸ್, BS ನರ್ಸಿಂಗ್ದವ್ರು ನೀವೇನು ಮಾಡ್ಬೇಕಪ್ಪ ಅಂತಂದರೆ, ನಿಮಗೆ ಇವಾಗಂತರೂ ನೀವು ಮತ್ತೆ AHS, BPT, BPO ಮಾಡ್ಬೇಕಂತ ಅಂದ್ಕೊಂಡ್ರೆ ನೀವು ಅದನ್ನ ಬಿಟ್ಟಾಕಿ ನೀವು ಅದು ಮಾಡ್ಬೇಕಂತಂದರೆ ಇವಾಗ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಸೀಟ್ ಸಿಕ್ಕರೆ ಚಾಯ್ಸ್ ಒನ್ ಕೊಟ್ಟರೆ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕಾಗ್ತದೆ. ಇಲ್ಲ ನಾನು ಇವಾಗ ಪಾರ್ಟಿಸಿಪೇಟ್ ಮಾಡ್ತೀನಿ ಬಟ್ ನನಗೆ AHS, BPT, BPOನೇ ಬೇಕಂತಂದರೆ ನೀವು ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿಬಿಟ್ಟು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಜಾಸ್ತಿ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡಿ ನಿಮಗೆ. ಯಾಕಂತಂದರೆ ನಮ್ಮ KEದವರು ಒಂದು ಏನು ಕೂಡ ಕ್ಲಾರಿಫಿಕೇಷನ್ ಇನ್ನೂ ಕೂಡ ಕೊಟ್ಟಿಲ್ಲ. ಅಂತಂದರೆ ನಿಮ್ಮ ಅಬೌಟ್ AHS, BPT, BPOದವ್ರಿಗೆ ಏನಾದರೂ ಒಂದು ಸರ್ಕ್ಯುಲರ್ ಕೂಡ ಕೊಟ್ಟಿಲ್ಲ. ಅಂತಂದರೆ ಈ ರೀತಿ ನಡೆಸ್ತೀವಿ ಕೌನ್ಸಿಲಿಂಗ್ ಅಂತಂದು ಹಂಗೆ ಕೊಟ್ಟರಾದರೂ ನಾವು ಏನಾದರೂ ಮಾಡ್ಕೋಬೋದು. ಅದನ್ನ ಇನ್ನೂ ಕೂಡ ಬಿಟ್ಟಿಲ್ಲ. ಈ ಸದ್ಯಕ್ಕೊಂದ್ರು BS ನರ್ಸಿಂಗ್ದವ್ರಿಗೆ ನಿಮಗೆ ಮುಂದೆ ಏನಾದರೂ ಒಂದು ಅಪ್ಡೇಟ್ ಬಂದಾಗ, ಅಂತಂದರೆ ಏನೇ ಥರದ ಮುಂದೆ ನಿಮ್ಮ ಫ್ರೀ ನೋಟ್ಸ್ ಆಯಿತು, ಸಿಲೆಬಸ್ಸು ಎಲ್ಲನೂ ಕೂಡ ಫ್ರೀಯಾಗಿ ಹೇಳ್ಬೇಕಲ್ವ. ಸೊ ಅಂಥದಕ್ಕೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಈ ವರ್ಷದವ್ರಿಗೆ ಪರೀಕ್ಷೆ ಮಾಡಿದ್ದು. ಓಕೆ, ಈಗಾಗಲೇ 4 ಬ್ಯಾಚ್ ನಮ್ಮ ಹತ್ರ ಇದ್ದಾವೆ. ಓಕೆ, ನಮ್ಮನ್ನು ಸೇರಿಕೊಂಡೆ 4 ಬ್ಯಾಚ್ ಹೇಳಿದ್ದು ನಾನು. 4 ಬ್ಯಾಚ್ ಇದ್ದಾವೆ. ಬಟ್ ನೀವು
ಹೊಸ್ದಾಗಿ ಬರ್ತಿದ್ರು ಬ್ಯಾಚ್ಗೆ ಹೊಸ್ದಾಗಿ ಟೆಲಿಗ್ರಾಮ್ ಮಾಡಿದ್ದೀನಿ, ಗ್ರೂಪ್ನ ಹೋಗ್ಬಿಟ್ಟು ಜಾಯ್ನ್ ಆಗಿರಿ. ಎಲ್ಲನೂ ಕೂಡ ಫ್ರೀಯಾಗಿ ನೋಟ್ಸ್ನ ಕಳಿಸ್ತೀವಿ. ಓಕೆ, BS ನರ್ಸಿಂಗ್ ಅವ್ರಿಗೆ ಎಷ್ಟು ಹೇಳ್ತಿರೋದು ಏನಿಲ್ಲ, ಒಂದು ಗ್ರೂಪ್ ಇದೆ, ಹೋಗ್ಬಿಟ್ಟು ಜಾಯ್ನ್ ಆಗಿರಿ. ನಿಮ್ಮ ಮುಂದೆ ಎಲ್ಲನೂ ಕೂಡ ಫ್ರೀ ನೋಟ್ಸ್ ಅವೈಲೇಬಲ್ ಇರ್ತಾವೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ. ಓಕೆ, ಇದಾದ ನಂತರ ಕೊನೆಗೆ ಮತ್ತೆ ಇನ್ನೊಂದು ಟೈಮ್ ಹೇಳೋದಂತಂದರೆ BPT BPO ಆ್ಯಂಡ್ ಅಲರ್ಟ್ ಸ್ಟೂಡೆಂಟು ನೀವು ಬೇರೆ ಕೋರ್ಸು ಕೂಡ ಅಪ್ಲೈ ಮಾಡ್ಬೋದು. ಇನ್ ಕೇಸ್ ಅಲ್ಲಿ ಯಾವುದೂ ಕೂಡ ಕಾಲೇಜ್ ಸಿಗದೆ ಹೋಯ್ತಂದರೆ ವಾಪಸ್ ನಿಮ್ಮ ಒಂದು ಕೌನ್ಸಿಲಿಂಗ್ ಬಂದಾಗ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರಂತೆ. ಸರಿನಾ? ಇನ್ನೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಲ್ಲಿ ಆನ್ಸರ್ ಮಾಡ್ತೀನಿ. ಬಾಯ್.